ಹೆಸರು ಮಂಜುನಾಥ್ ಅಂತ. ಸಿನಿಮಾ ನನ್ನ ಲೈಫಲ್ಲಿ ಶುರುವಾಗಿದ್ದು 1998 ಭಾರ್ಗವ್ ಸರ್ಗೆ ಅಸಿಸ್ಟೆಂಟ್ ಆಗಿ ಒಂದು ಫಿಲಮಲ್ಲಿ ವರ್ಕ್ ಮಾಡಿದ್ದೆ. ಅವಾಗಿದ್ದು ಸ್ಟಾಕು ಮ್ಯಾಗ್ಝಿನಲ್ಲಿ ವರ್ಕ್ ಮಾಡಿದ್ದು. ಅದಾದಮೇಲೆ ಕೆಲವೊಂದು ಸಿನಿಮಾಗಳಲ್ಲಿ ಸ್ಕ್ರಿಪ್ಟಲ್ಲಿ ಇನ್ವಾಲ್ವ್ ಆಗಿದ್ದೆ. 1-2 ವರ್ಷ ಆದಮೇಲೆ ಗ್ಯಾಪ್ ಆಯಿತು, ಬೇರೆ ದೇಶದಲ್ಲಿ ಕೆಲಸ ಸಿಕ್ತು ಅಂತ ಹೇಳಿ ಹೋಗಿ ತಿರ್ಗಿ ವಾಪಸ್ ಬಂದು ಈಗ ಒಂದು 4 ವರ್ಷದ ಮುಂಚೆ ಸ್ಕ್ರೀನ್ ರೈಟಿಂಗ್ ಕಲಿತ್ಕೊಂಡು ಅಮೇರಿಕಾದಲ್ಲಿ ಧೈರ್ಯ ಮಾಡಿ ಒಂದು ಕತೆ ಬರೆದು ಬಡ್ಜೆಟಲ್ಲಿ ಆಗುವಂಥ ಅಥವಾ ನಮ್ಮ ಒಂದು ಶಕ್ತಿಗೆ ಬರುವಂಥ ಮತ್ತು ಅದೇ ಸಮಯಕ್ಕೆ ಡಿಫ್ರೆಂಟ್ ಆಗಿರುವಂಥ ಒಂದು ಜಾನ್ರ ಟ್ರೈ ಮಾಡೋಣ ಅಂತೇಳಿ ಒಂದು ಕತೆ ಬರೆದು ಒಂದು ಪ್ರಯತ್ನ ಶುರು ಮಾಡಿದೆ. ರಾಯರ ಆಶೀರ್ವಾದ ಇಟ್ಕೊಂಡು ಕಂಪನಿ ಕೂಡ ಪ್ರೊಡಕ್ಷನ್ ಹೌಸ್ ಕೂಡ ರಾಯ ಫಿಲ್ಮ್ಸ್ ಅಂತ ಹೆಸರಿಟ್ಕೊಂಡು ಅವ್ರ ಆಶೀರ್ವಾದದಿಂದ ಮುಂದುವರೆದೆ. ಕತೆ ಬೇಸಿಕಲಿ ಇಟ್ಸ್ ಡ್ರಾಮಾ ಥ್ರಿಲ್ಲರ್ ಅಥವಾ ಥ್ರಿಲ್ಲರ್ ಡ್ರಾಮಾ ಅಂತ ಹೇಳ್ಬೋದು. ಜೊತೆಗೆ ರೋಡ್ ಸ್ಟೋರಿ. ಬರೀ 4 ಅಥವಾ 3 ಕ್ಯಾರೆಕ್ಟರ್ ಮೇಲೆ ಮಾತ್ರ ಕತೆ ನಿಂತಿರುತ್ತೆ. ನಮ್ಮ ಟ್ಯಾಗ್ಲೈನ್ ಬಂದು ಒನ್ ಹೈವೇ ಮೆನಿ ಸೀಕ್ರೆಟ್ಸ್. ಸೊ ಆ ಕಾನ್ಸೆಪ್ಟಲ್ಲಿ ಸ್ಕ್ರಿಪ್ಟ್ ಆಗಿದೆ. ಸೊ ಈ ಸ್ಕ್ರಿಪ್ಟನ್ನ ಫಸ್ಟ್ ಪ್ರಮೋದ್ ಸರ್ ಹತ್ರ ಹೋಗಿ ನರೇಟ್ ಮಾಡಿದೆ. ಪ್ರಮೋದ್ ಸರ್ಗೆ ಅದು ಇಷ್ಟ ಆಗಿ ಒಂದೇ ರೀಡಿಂಗಲ್ಲಿ ಓಕೆ ಮಾಡಿದ್ರು, ಚೆನ್ನಾಗಿದೆ ಮಾಡೋಣ ಅಂತ ಹೇಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅಲ್ಲಿಂದ ಜರ್ನಿ ಶುರುವಾಯ್ತು. ಅದಾದಮೇಲೆ ಫೈನಲ್ ಆಗಿ ಈಗ ಏನೋ ರಾಯರ್ದೆ ಸುದ್ದಿ ಮೇಡಮ್ ಅವರು ಆಪರ್ಚುನಿಟಿ ಸಿಕ್ತವ್ರಿಗೆ ಒಂದು ಕತೆ ನರೇಟ್ ಮಾಡೋದಕ್ಕೆ NH66 ಅವರು ನರೇಟ್ ಮಾಡಿ ಅವ್ರಿಗೂ ಇಷ್ಟ ಆಗಿ ಅವರವ್ರ ಒಪ್ಪಿಗೆ ಕೊಟ್ಟರು. ಥ್ಯಾಂಕ್ ಯು ವೆರಿ ಮಚ್. ಸೊ ಇದಕ್ಕೆಲ್ಲ ಮೇನ್ ನನ್ನ ಕನಸು ಅಥವಾ ನನ್ನ ಬರವಣಿಗೆ ಏನಿದೆ ಅಂದ್ಕೊಂಡಿದ್ದೀನಿ ಅದಕ್ಕೆ ಜೀವ ತುಂಬೋದಕ್ಕೆ ಬಂದಿದ್ದಾರೆ ನಮ್ಮ ಸ್ನೇಹಿತರು ಸುದೀಪ್ ಅಲಿಗೇರಿ DOP ಆಗಿ. ಇವರು ನನಗೆ ಒಂದು ಈ ಪ್ರಾಜೆಕ್ಟ್ಗೆ ಅಂತಲೇ ಹೇಳ್ಬೋದು ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲಿ ಒಂದು ಇನ್ವಾಲ್ವ್ಮೆಂಟ್, ನನಗೆ ಒಂದು ಸಪೋರ್ಟ್. ಬೀಯಿಂಗ್ ದಿಸ್ ಇಸ್ ಮೈ ಫಸ್ಟ್ ಫಿಲಮ್ ಆಸ್ ಎ ಡೈರೆಕ್ಷನ್ ಪ್ರೊಡಕ್ಷನಲ್ಲಿ. ಸೊ ಸುದೀಪ್ ಅವ್ರದ್ದು ಹೆಲ್ಪ್ ಸಪೋರ್ಟ್ ತುಂಬ ದೊಡ್ಡ ಕಾಂಟ್ರಿಬ್ಯೂಷನ್. ಹೇಳಬೇಕು ಅಂದರೆ ಆ ಒಂದು ಧೈರ್ಯದ ಮೇಲೆ ಮುಂದೆ ಹೆಜ್ಜೆ ಇಟ್ಟು ಹೋಗ್ತಾ ಇರೋದು. ಸೊ ಜೊತೆಗೆ ಅಗೇನ್ ಪ್ರಮೋದ್ ಸರ್ ಮತ್ತು ಸುದ್ದಿ ಮಾಡೋದು ತುಂಬ ಒಳ್ಳೆ ಇದಾಗಿದೆ. ಸ್ಕ್ರೀನ್ ಸೈಡ್ ಇನ್ನೇನು ಹೇಳ್ಬೋದು ಅಂತ ಗೊತ್ತಾಗ್ತಿಲ್ಲ. ಸೊ ಈ ಜಾನ್ರ ಒಂದು ಥ್ರಿಲ್ಲರ್ ಜಾನ್ರ ಇಟ್ಕೊಂಡು ಈ ಕತೆ ಮಾಡಬೇಕು ಅಂತ ಶುರು ಮಾಡಿದಾಗ ಎಲ್ಲ ಒಂದು ಟೀಮ್ ಆದಮೇಲೆ ಇದಕ್ಕೆ ಬ್ಯೂಟಿಫುಲ್ ಮ್ಯೂಸಿಕ್ ಬೇಕಿತ್ತು ಅಂತ ನನಗೊಂದು ತುಂಬ ಆಸೆ ಇತ್ತು. ಸುಮಾರು ಸರ್ಚ್ ಮಾಡಿ ಕೊನೆಗೆ ಒಂದು ಜೋಮ್ನ ಹುಡುಕಿದ್ವಿ, ಸ್ವಾಮಿನಾಥನ್ ಅಂತ. ತುಂಬ ಚೆನ್ನಾಗಿ ನನಗೆ ಏನು ಬೇಕು, ಕತೆಗೆ ಏನು ಬೇಕು ಅಂತ ಬೇಗ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ಟ್ಯೂನ್ ಮಾಡಿಕೊಟ್ಟಿದ್ದಾರೆ ಒಂದು ಸಾಂಗ್ನ. ಹಾಗೆ ತುಂಬ ಒಂದು ಮ್ಯೂಸಿಕಲ್ಲಿ ತುಂಬ ಎಲ್ಲ ಡಿಸ್ಕಷನ್ಸ್ ಆಗಿ ಯಾವ ರೀತಿ ಬೇಕು ಈ ಸಿನಿಮಾಗೆ ಒಂದು ಮ್ಯೂಸಿಕ್ ಅನ್ನೋದನ್ನು ವಿಭಿನ್ನವಾಗಿ ಏನು ಪ್ರಯತ್ನ ಪಡ್ತಾರಂದರೆ ಮಾಡ್ತಾ ಇಲ್ಲ. ಬಟ್ ಆ ಕತೆ ಏನು ಕೇಳುತ್ತೆ, ಜಾನ್ರ ಏನು ಕೇಳುತ್ತೆ, ಬೇಸಿಕಲಿ ಕತೆಗಿಂತ ಜಾನ್ರ ಏನು ಕೇಳುತ್ತೆ ಅನ್ನೋ ಕಾನ್ಸಂಟ್ರೇಷನಲ್ಲಿ ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಈ ಒಂದು ಜರ್ನಿಯಲ್ಲಿ ಶುರು ಮಾಡ್ತಾ ಇದ್ದೀವಿ. 6ನೇ ತಾರೀಕಿಂದ ಶೂಟ್ ಶುರು ಆಗ್ತಿದೆ ಮ್ಯಾಂಗ್ಳೂರಿಂದ. ಇದನ್ನು ಹೇಳ್ಬಿಡ್ತೀನಿ, ಕ್ವಶನ್ಸ್ ಏನಾದರೂ ಬರೋದಕ್ಕಿಂತ ಮುಂಚೆ. ಸೊ ದಿಸ್ ಸ್ಟೋರಿ ನಡೆಯೋದೇ NH66 ಅಂತ. ಸೊ ಅದಕ್ಕೆ ಈ ಶೀರ್ಷಿಕೆ ಇಟ್ಕೊಂಡಿದ್ದೀವಿ. ದ ಎಂಟೈರ್ ಸ್ಕ್ರಿಪ್ಟ್ ಅಥವಾ ಎಂಟೈರ್ ನರೇಟಿವ್ ಈಸ್ ಆನ್ NH66 ಅಲ್ಲೇ ಆಗುತ್ತೆ. ಒಂದು ಕಾರಲ್ಲಿ ನಡೆಯುವಂಥ ಕತೆ, 2 ರಾತ್ರಿಯಲ್ಲಿ ಮುಗಿಯುವಂಥ ಕತೆ ಇದು. ಸೊ ಎಲ್ಲ ಕ್ಯಾರೆಕ್ಟರ್ಗಳು ಏನು ಜರ್ನಿ ಮಾಡ್ತಾರೆ ಅಥವಾ ಕತೆ ಏನು ನಡೆಯುತ್ತೆ ಈ NH66 ಅಲ್ಲಿರೋದ್ರಿಂದ ಎಷ್ಟೊಂದು ಟೈಟಲ್ಗಳೆಲ್ಲ ಹುಡುಕಿ ಫೈನಲ್ ಆಗಿ NH66 ಆಪ್ಟ್ ಅಂತ ಅನ್ನಿಸ್ತು. ಟೀಮ್ ಎಲ್ಲ ಕೂತ್ಕೊಂಡು ಡಿಸೈಡ್ ಮಾಡಿ
ಈ ಶೀರ್ಷಿಕೆನ ಇಟ್ಕೊಂಡ್ವಿ. ಚೆನ್ನಾಗಿದೆ ಅಂತ ನಮ್ಗನ್ಸಿದೆ. ಸೊ ಪ್ರೇಕ್ಷಕರಿಗೂ ಚೆನ್ನಾಗಿದೆ ಅಂತ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಜರ್ನಿ ಮ್ಯಾಂಗ್ಳೂರಿಂದ ಸ್ಟಾರ್ಟ್ ಆಗಿ ಗೋವಾ ತನಕ ಮುಗಿಯುತ್ತೆ. ಆ್ಯಕ್ಚುಲಿ ಓಪನ್ ಆದಾಗ ಬೇಸಿಕಲಿ ಇಟ್ ಇಸ್ ಹಾಗೆ ಹೇಳ್ದಂಗೆ ರೋಡ್ ಟ್ರಾವೆಲ್ ಥ್ರಿಲ್ಲರ್ ಜಾನರ್. ಥ್ಯಾಂಕ್ ಯು ವೆರಿ ಮಚ್. ಪ್ರಮೋದ್ ಸರ್ ಕೊಡ್ತೀನಿ. ಸುಮಾರು ಫಿಲ್ಮ್ಗಳೆಲ್ಲ ಫಾಲೋ ಮಾಡ್ಕೊಂಡು ಬಂದಿದ್ದೆ. ಎಲ್ಲ ಥರ ಜಾನ್ರಗಳು, ಸುಮಾರು ಜನ ಎಲ್ಲ ಥರದ್ದು ಜಾನ್ರಗಳು ಬಂದಿದೆ. ಈ ಜಾನ್ರ ಬಂದಿಲ್ಲ ಅಂತ ನನಗನ್ನಿಸ್ತು. ಸುಮಾರು ವರ್ಷಗಳಾಗ್ಬಿಟ್ಟಿದೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ, ನಮ್ಮ ಕನ್ನಡ ಸಿನಿಮಾ ಒಂದು ಟ್ರಾವೆಲ್ ಜರ್ನಿಯಲ್ಲಿ ಯಾವುದು ಬಂದಿಲ್ವೇನೋ ಅಂತ ಅನಿಸಿ ಈ ಬರವಣಿಗೆ ಶುರು ಮಾಡಿದೆ. ಅದಕ್ಕೆ ಈ ಜಾನ್ರ ಮತ್ತು ಈ ಕಥೆ ಶುರು ಮಾಡಿದ್ದೆ. ಇಲ್ಲ ರಿಯಲ್ ಇನ್ಸಿಡೆಂಟ್ಸ್ ಇಲ್ಲ, ಕೆಲವೊಂದು ಸಣ್ಣ ಪುಟ್ಟದ್ದು ಹಿಂದೆಯಲ್ಲಿ ಸೀನ್ಸ್ ಬಂದು ಹೋಗುತ್ತೆ, ಬಟ್ ಯಾವುದು ಇದ್ರ ಮೇಲೆ ಆಧಾರ ಹೋಗ್ತೈತೆ ಇಲ್ಲ ಸರ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ NH66ಗೆ ನೀವೆಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು. ನಮಗೆ ಸಿನಿಮಾ ಅಂತ ಅನ್ನಿಸಿದಾಗ ಅಥವಾ ಪ್ರೆಸ್ ಮೀಟ್ ಅಂತ ತಲೆಗೆ ಬಂದಾಗ ಪ್ರತಿಯೊಂದು ಜಾಗಗಳಲ್ಲೂ ನಮ್ಮದು ಯೂಶಲಿ ಬನಶಂಕರಿನೋ ಆ ಕಡೆ ಜಯನಗರನೋ ಆ ಕಡೆ ಈ ಕಡೆನೇ ಸುತ್ತಾ ಇದ್ವಿ. ಮೊದಲನೇ ಸರಿ RR ನಗರಕ್ಕೆ ಕರೆಸ್ಕೊಂಡಿದ್ದೀವಿ ನಿಮ್ಮೆಲ್ಲರೂ. ಬಂದಿದ್ದಕ್ಕೆ ಧನ್ಯವಾದಗಳು. NH66 ಅವ್ರು ಹೇಳಿದಾಗೆ ಒಂದು ಥ್ರಿಲ್ಲರ್ ಡ್ರಾಮಾ. ಇಷ್ಟ ಆಗೋದಕ್ಕೆ ಹಲವಾರು ಕಾರಣಗಳಿದೆ. ಒಂದು ನಂದೇ ಹೈವೇ NH66, ಬಟ್ ಅದಕ್ಕಿಂತ ಮುಖ್ಯವಾದ ಕಾರಣ ಅನಿಸಿದ್ದು ನನಗೆ ಅವರು ಮಾಡಿದಂಥ ಸ್ಕ್ರೀನ್ ಪ್ಲೇ. ಅವರು ಲಂಡನ್ನಲ್ಲಿ US ಅಲ್ಲಿ ಸ್ಕ್ರೀನ್ ಪ್ಲೇ ರೈಟಿಂಗ್ನ ಕಲ್ತ್ಕೊಂಡು ಬಂದು, ನಾನು ಇಂಟ್ರೆಸ್ಟಿಂಗ್ ಆಗಿದ್ದೆ ಅವ್ರದ್ದು ಪ್ರೊಫೈಲ್ ಬಂದಾಗ, ಕತೆ ಕೇಳೋಕ್ಕಿಂತ ಮುಂಚೆ. ಹಿಂಗೆ ಬರ್ತಿರ್ತಾರೆ ನೋಡೋಣ, ಏನು ಅಲ್ಲಿಗೆ ಹೋಗಿ ಕಲ್ತ್ಕೊಂಬಂದಿದ್ದಾರಲ್ಲ ಅಂತ ಸ್ವಲ್ಪ ಉಡಾಫೆಯಲ್ಲೇ ಇದ್ದೆ ನಾನು. ಆದರೆ ಅವ್ರು ಹೇಳಿದ್ಮೇಲೆ ನನಗೆ ಆ ನರೇಟಿವ್ ತುಂಬ ಇಷ್ಟ ಆಯಿತು, ಆ ಸ್ಕ್ರೀನ್ ಪ್ಲೇ ತುಂಬ ಇಷ್ಟ ಆಯಿತು. ಆ್ಯಂಡ್ ಪ್ರೊಡಕ್ಷನ್ ಕೂಡ ನಾನೇ ಮಾಡಬೇಕು ಅಂತಿದ್ದೀನಿ ಸರ್ ಅಂದರು. ಅದು ಖುಷಿ ಆಯಿತು. ಇನ್ನೊಬ್ಬರು ಪ್ರೊಡ್ಯೂಸರ್ ಅವ್ರಿಗೆ ಕತೆ ಹೇಳಿ, ಅವ್ರಿಗೆ ಒಪ್ಪಿಸಿ, ಅವ್ರಿಗೆ ಬಡ್ಜೆಟ್ ಫಿಕ್ಸ್ ಮಾಡಿ ಇದನ್ನೆಲ್ಲ ಮಾಡೋದಕ್ಕಿಂತ ನಾನೇ ಮಾಡಬೇಕು ಅಂತಿದ್ದೀನಿ ಸರ್ ಅನ್ನುವಂಥ ಧೈರ್ಯದಲ್ಲಿ ಬಂದರು. ಅದು ಖುಷಿ ಆಯಿತು. ಸೊ ಇದೆಲ್ಲದರ ಜೊತೆ ಅವ್ರ ಕಾಸ್ಟಿಂಗ್ಗೆ ಒಂದಿಷ್ಟು ಆಪ್ಷನ್ಸನ್ನು ಹಿಡ್ಕೊಂಡ್ಬಂದಾಗ ಎಲ್ಲರೂ ನನ್ನ ಫೇವ್ರೇಟ್ಗಳೇ ಆಗಿದ್ರು. ಆ್ಯಸ್ ಶ್ರುತಿ ಮೇಡಮ್ ಆಗಿರ್ಬೋದು, ಇನ್ನೊಂದು ಕಡೆ ರಾಜೇಶ್ ನಟರಂಗ ಅವರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ರಾಜೇಶ್ ನಟರಂಗ ಸರ್, ಶ್ರುತಿ ಮೇಡಮ್ ಇದ್ದಾರೆ ಅಂತಂದರೆ ನಮಗೂ ಇನ್ನೂ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಅಂದರೆ ಪ್ರೊಫೆಷ್ನಲ್ ಆ್ಯಕ್ಟರ್ಗಳ ಜೊತೆ ಆ್ಯಕ್ಟ್ ಮಾಡುವಂಥ ಅನುಭವ. ನಾವು ಎಷ್ಟೇ ಥ್ಯಾಂಕ್ ಯು. ಅಂದರೆ ಎಲ್ಲರೂ ರಂಗಭೂಮಿ ಕಲಾವಿದರಾಗಿರೋದ್ರಿಂದ, ಆ ಕಡೆ ರಾಜೇಶ್ ನಟರಂಗ ಅವರು ಕೂಡ ಭಾಳ ವರ್ಷದಿಂದ ರಂಗಭೂಮಿಯಲ್ಲಿ ಅವರು ತಾಲೀಮನ್ನು ಮಾಡಿದ್ದಾರೆ. ನಾನು ಕೂಡ ರಂಗಭೂಮಿಯಿಂದ ಬಂದಿದ್ದು. ಶ್ರುತಿ ಅವರು, ನಾನು ಆ್ಯಕ್ಚುಲಿ ಇದೇ ಸಿನಿಮಾ ಫಸ್ಟ್ ಟೈಮ್ ನಾವು ಆ್ಯಕ್ಟ್ ಮಾಡ್ತಿರೋದು ಜೊತೆಲಿ, ಅಂದರೆ ಆ್ಯಸ್ ಅ ಪೇರ್ ಈ ಥರ ತುಂಬ ಸ್ಕ್ರೀನ್ ಸ್ಪೇಸ್ ಇಟ್ಕೊಂಡು ಆ್ಯಕ್ಟ್ ಮಾಡ್ತಿರೋದು. ಬಟ್ ನಾವಿಬ್ಬರು ಆ್ಯಕ್ಚುಲಿ ಒಂದು ನಾಟಕ ಮಾಡಬೇಕಾಗಿತ್ತು ಅಂತ ನಮ್ಮ ಗೆಳೆಯರು ಸುಮಾರು ಜನ ಪ್ಲ್ಯಾನ್ ಮಾಡಿದ್ರು. ಬಟ್ ಆ ನಾಟಕ ಇವತ್ತರೆಗೂ ಅವ್ರಿಗೂ ಟೈಮ್ ಸಿಕ್ಕಿಲ್ಲ, ನಮಗೂ ಟೈಮ್ ಸಿಕ್ಕಿಲ್ಲ. ಆ್ಯಕ್ಚುಲಿ ನಾವು ಫಸ್ಟ್ ಸ್ಟೇಜಲ್ಲಿ ಮೀಟ್ ಮಾಡಬೇಕಾಗಿತ್ತು, ಇಲ್ಲಿ ಮೀಟ್ ಮಾಡ್ತಾ ಇದ್ದೀವಿ ಆಸ್ ಆನ್ ದಿಸ್. ಸೊ NH66 ಆ ಲ್ಯಾಂಡ್ಸ್ಕೇಪ್ ಆಗಿರ್ಬೋದು, ಆ ಸಿನಿಮಾದ ಓವರಾಲ್ ಅದನ್ನು ಶೂಟ್ ಮಾಡುವಂಥ ಪ್ರಕ್ರಿಯೆ ಆಗಿರ್ಬೋದು, ನಾವು ಇಷ್ಟು ದಿನ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ, ನಿನ್ನೆ ಕೂಡ ಸ್ಕ್ರಿಪ್ಟ್ ರೀಡಿಂಗ್ ಮಾಡ್ತಾ ಇದ್ವಿ, ಫೈನಲ್ ರೌಂಡ್ ಆಫ್ ಸ್ಕ್ರಿಪ್ಟ್ ರೀಡಿಂಗ್ ಮಾಡೋದು. ಅಲ್ಲೂ ಕೂಡ ಹಲವಾರು ಇನ್ಪುಟ್ಸ್ಗಳನ್ನ ತೊಗೊಂಡು ಇಂಪ್ರೂವೈಸ್ ಮಾಡೋದಕ್ಕೆ ಏನೇನು ಬೇಕು ಅನ್ನೋದು. ಸೊ ಒಂದು ಕಥೆನ ಬರೆದು ತೊಗೊಂಬಂದು, ನಾನೇ ನಾಯಕ ನಟ ಆಗಿದ್ರು ಕೂಡ ಸುಮ್ಮನೆ ತೊಗೊಂಬಂದು ಹೇಳಿದ ತಕ್ಷಣ ಅದನ್ನು ಒಪ್ಕೊಳ್ಳೋದಕ್ಕಾಗಲ್ಲ. ಸುಮಾರು ಒಂದು 10-15 ಸರಿ ಆ ಸ್ಕ್ರಿಪ್ಟ್ ಮೇಲೆ ಡೈರೆಕ್ಟರ್ ಕೂಡ ವರ್ಕ್ ಮಾಡಿರ್ತಾರೆ. ಅದಾದ್ಮೇಲೆ ನಾವು ಕೂಡ ಇಂಡಿವಿಜುವಲ್ ಆಗಿ ಅದ್ರ ಮೇಲೆ ಕೆಲಸ ಮಾಡಿರ್ತೀವಿ, ಒಂದು ಒಳ್ಳೆ ಸಿನಿಮಾ ಆಚೆ ಬರಲಿ ಅನ್ನೋ ಕಾರಣಕ್ಕೆ. ಸೊ ಆ ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ NH66ಗೆ ನಿಮ್ಮೆಲ್ಲರ ಹಾರೈಕೆ ಇರಲಿ. ಆ್ಯಂಡ್ ಮಂಜುನಾಥ್ ಅವ್ರಿಗೆ ಮೊದಲನೇ ಪ್ರಯತ್ನ, ಅವ್ರ ಮೇಲೂ ಕೂಡ ರಾಯರ ಕೃಪೆ ಇರಲಿ ಅಂತ ಕೇಳ್ಕೊತಾ, ಅವ್ರು ರಾಯರ ಪರಮಾಪ್ತ ಭಕ್ತರು. ಪ್ರೊಡಕ್ಷನ್ ಹೌಸ್ ಹೆಸರು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ. ಅವ್ರು ಬಂದಿದ್ದ ದಿವಸದಿಂದನೂ ರಾಯರಿದ್ದಾರೆ ಸರ್ ಅಂತ. ನಾನು ಸುಧೀಂದ್ರ ಸರ್ ಫೋನ್ ಮಾಡಿದ ತಕ್ಷಣ ಕರೆಕ್ಟ್ ಜಾಗಕ್ಕೆ ಬಂದಿದ್ದಾರೆ ನೋಡಿ ಸರ್ ಅಂದೆ. ನಾನು ಕರೆಕ್ಟ್ ಜಾಗಕ್ಕೆ ಬಂದಿದ್ದಾರೆ ಸರ್, 24/7 ರಾಯರು ಅಂತ ಇರ್ತಾರೆ. ಸೊ ಆ ರಾಯರು ಒಳ್ಳೆ ಆಶೀರ್ವಾದ ಮಾಡಲಿ ಸರ್. ಈ ಸಿನಿಮಾ ಚೆನ್ನಾಗಾಗಲಿ, ಹಾಗೆ ಆಗುತ್ತೆ. ನಮ್ಮ ಪ್ರಯತ್ನ ನಿಮ್ಮ ಜೊತೆ ಇದ್ದೇ ಇರುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ದೇವರು ಬಿಟ್ಕೊಳ್ಳೋಣ ಅಷ್ಟೇ.
ನನಗೆ ಸಿಕ್ಕಿರೋ ಅಷ್ಟು ಕಾಂಟ್ಯಾಕ್ಟ್ಸ್ಗಳನ್ನ ಮಂಗಳೂರಿಂದ ಗೋವಾ ತನಕ ಅವ್ರಿಗೆ ಏನೇನು ಬೇಕು ಕೊಟ್ಟಿದ್ದೀನಿ. ಇದರ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗಳಿದ್ದಾರೆ, ಸುಮಾರಷ್ಟು ಮಂಗಳೂರು ಹುಡುಗರಿದ್ದಾರೆ. ಹಾಗೆ ಕಾಂತಾರದಲ್ಲಿ ಆಕ್ಟ್ ಮಾಡಿರುವಂಥ ಹುಡುಗರಿಗೆ 2 ವರ್ಷ ಆ ಬೆಲ್ಟಲ್ಲಿ ಓಡಾಡಿ ಓಡಾಡಿ ಹೆಂಗಾಗ್ಬಿಟ್ಟಿದೆ ಅಂದರೆ ಅದು ಕೂಡ ಅವ್ರು ಕೂಡ ಹಾಕ್ಬಿಟ್ಟಿದೆ. ಆ ಥರದ್ದು ಹುಡುಗರಲ್ಲಿ ರಾಘವೇಂದ್ರ ಒಬ್ಬ. ಸೊ 2-3 ವರ್ಷದಿಂದ ನಾವು ಕಾಂತಾರಕ್ಕೆ ಅದೇ ಜಾಗದಲ್ಲಿ ಇದ್ದಿದ್ದರಿಂದ ಎಲ್ಲ ಹುಡುಗರಿಗೂ ಆ ಅನುಭವ ಆಗಿದೆ. ಸೊ ಯಾರಿಗೂ ಅದೇನು ವಸ್ತು ಆ ಊರು ಹೊಸದು ಅಂತ ಯಾರಿಗೂ ಅನ್ನಿಸ್ತಿಲ್ಲ. ಸುಮಾರಷ್ಟು ಪೋರ್ಷನ್ಸ್ ಅನ್ನ ಮಂಗಳೂರಲ್ಲಿ ಶೂಟ್ ಮಾಡ್ತಾ ಇದೀವಿ. ಮಿಕ್ಕಿದೆಲ್ಲವೂ ಕೂಡ ಟ್ರಾವೆಲ್ ಅಲ್ಲಿ ಶೂಟ್ ಆಗ್ತಾ ಹೋಗುತ್ತೆ. ಗೋವಾದಲ್ಲಿ ಸುಮಾರು ಒಂದು 10 ದಿನ ಶೂಟಿಂಗ್ ಇದೆ. ಸೊ ಇದಿಷ್ಟನ್ನು ಮುಗಿಸಿ ಏಪ್ರಿಲ್ ತಿಂಗಳಲ್ಲಿ ಮೇಜರ್ ಶೂಟಿಂಗ್ ಮುಗಿಯುತ್ತೆ. ಅಕಸ್ಮಾತ್ ಏನಾದ್ರು ಪ್ಯಾಚ್ ವರ್ಕ್ ತರ ಉಳ್ಕೊಂಡ್ರೆ ಮೇ ತಿಂಗಳಲ್ಲಿ ಮಾಡೋಣ ಅಂತ ಪ್ಲಾನ್ ಇದೆ. ಏನಕ್ಕೆ ಅಂದ್ರೆ ಒಂದೇ ಸ್ಟ್ರೆಚ್ ಅಲ್ಲಿ ಮಾಡ್ತಿರೋದು, ಒಂದು ಸಣ್ಣ ಲುಕ್ ಚೇಂಜ್ ಮಾಡಬೇಕು ಅಂತ ಡೈರೆಕ್ಟರ್ಗೆ ಆಸೆ. ಯಾವಾಗಲೂ ಮೀಸೆ ಬಿಟ್ಕೊಂಡಿರ್ತೀರಲ್ಲ ಸರ್ ಅಂತ, ಹಂಗಂತ ಮೀಸೆ ಓಡಿಸಲ್ಲ. ಸೊ ಅದೊಂದು ಸಣ್ಣ ಲುಕ್ ಚೇಂಜ್ ಮಾಡಬೇಕು ಅಂತ ಅವ್ರಿಗೆ ಆಸೆ ಇತ್ತು. ಸೊ ಹಂಗಾಗಿ ಒಂದೇ ಸ್ಟ್ರೆಚ್ ಅಲ್ಲಿ ಮುಗಿಸೋಣ ಅಂತ ಹಾಕೊಂಡಿದೀವಿ. ಸೊ ಏಪ್ರಿಲ್ ತಿಂಗಳಲ್ಲಿ ಮೇಜರ್ ಮುಗಿದೋಗುತ್ತೆ. ಮೇ ತಿಂಗಳಲ್ಲಿ ಇನ್ನೇನಾದ್ರು ಉಳ್ಕೊಂಡ್ರೆ ಮಾಡೋಣ ಅನ್ನೋ ಪ್ರಯತ್ನ. ಇದು ಒಂದು ಕ್ಯಾಬ್ ಡ್ರೈವರ್ನ ಪಾತ್ರ. ಸೊ ಆ ಕ್ಯಾಬನ್ನು ನಾನು ಓಡಿಸ್ತಿರ್ತೀನಿ. ಅದ್ರಲ್ಲಿ ಬರುವಂಥ ಪ್ಯಾಸೆಂಜರ್ಗಳು ಅಥವಾ ಕಂಪನೀಸು ಅಥವಾ ಗರ್ಲ್ ಫ್ರೆಂಡು ಅಥವಾ ಏನು ಬೇಕಾದ್ರೂ ಅನ್ಕೋಬೋದು. ಆ ಥರದ ಪಾತ್ರಗಳಲ್ಲಿ ರಾಜೇಶ್ ನಟರಂಗ ಸರ್ ಮತ್ತು ಶ್ರುತಿ ಅವರು ಬಂದು ಹೋಗ್ತಾರೆ. ಸೊ ಕ್ಯಾಬ್ ಡ್ರೈವರಾಗಿ ನಾನಿದ್ದೀನಿ ಸರ್. ಅದಕ್ಕೆ ವೈಟ್ ಹಾಕೊಂಬಂದಿದ್ದೀನಿ. ಮೇಲ್ಗಡೆ ಬೇಡ ಅಂತ ನನ್ನ ಹೆಂಡತಿ ಹೇಳಿದ್ರು, ಅದಕ್ಕೆ ಸುಮ್ಮನೆ. ತುಂಬಾ ವರ್ಷಗಳ ನಂತರ ಮತ್ತೆ ನಿಮ್ಮನ್ನು ಭೇಟಿ ಮಾಡಿದ್ದಕ್ಕೆ ತುಂಬಾ ಖುಷಿ ಆಗ್ತದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಮಂಜುನಾಥ್ ಸರ್ ಹೇಳಿದ ಹಾಗೆ ನನಗೆ ಆ್ಯಕ್ಚುಲಿ ನರೇಷನ್ ಸ್ವಲ್ಪ ಡಿಫ್ರೆಂಟ್ ಆಗಾಯಿತು. ಯೂಶ್ವಲಿ ಈ ಒಂದು 15 ವರ್ಷ ಸಿನಿಮಾ ಇಂಡಸ್ಟ್ರಿನಲ್ಲಿ ಇದ್ದು ಯೂಶ್ವಲಿ ನರೇಷನ್ಸ್ ಫೇಸ್ ಟು ಫೇಸ್ ಆಗುತ್ತಲ್ಲ, ಇವ್ರು ಮಾತ್ರ ನನಗೆ ಆಡಿಯೋ ಕೇಳಿಸ್ತಿದ್ರು. ನನಗೆ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಒಂದು ಆಡಿಯೋ ನರೇಷನ್ ಕೇಳಿಸ್ಕೊಂಡೆ. ಸೊ ಅಲ್ಲಿಂದಾನೇ ನನಗೆ ಇದು ಡಿಫ್ರೆಂಟ್ ಇದೆಯಲ್ಲ ಅಂತ ಅನಿಸ್ತು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನನಗೆ ಮಂಜುನಾಥ್ ಸರ್ದು ಪ್ಯಾಷನ್ ಫಾರ್ ಸಿನಿಮಾ ಕಾಣ್ತು. ತುಂಬ ಪ್ರೀತಿಯಿಂದ ಈ ಸಿನಿಮಾ ಮಾಡ್ತಾ ಇದ್ದಾರೆ. ಆ್ಯಂಡ್ ಆ ಥರ ಒಂದು ಟೀಮ್ ಜೊತೆ ಕೆಲಸ ಮಾಡಬೇಕಾದ್ರೆ ನಮಗೆ ಬೋರೇ ಹೊಡೆಯಲ್ಲ. ಬಿಕಾಸ್ ದೇರ್ ಇಸ್ ಆಲ್ವೇಸ್ ಲವ್ ಇನ್ ಇಟ್. ಸೊ ಐ ಆಮ್ ಎಕ್ಸೈಟೆಡ್ ಸರ್. ಮೋಸ್ಟ್ ಇಂಪಾರ್ಟೆಂಟ್ಲಿ ನನಗೆ ಕೊಲಾಬ್ರೇಟ್ ಮಾಡಿ ಒಂದು ಸಿನಿಮಾ ಮಾಡೋದು ಬಹಳ ಇಷ್ಟ. ನಾನು ಕಲ್ತ್ಕೋತೀನಿ ತುಂಬ ಆ ಪ್ರಾಸೆಸಲ್ಲಿ. ಸೊ ಹಾಗಾಗಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ದ್ಯಾಟ್ ಫ್ರಮ್ ದಿಸ್ ಪ್ರಾಸೆಸ್. ಪ್ರಮೋದ್ ಸರ್ ನನಗೆ ಈಸ್ ಅ ವೆರಿ ಗುಡ್ ಫ್ರೆಂಡ್. ಇಷ್ಟು ವರ್ಷದಲ್ಲಿ ನನಗೆ ಏನಾದರೂ ಒಂದು ಸಣ್ಣ ಡೌಟ್ ಇದ್ದರೆ, ಏನಾದರೂ ಒಂದು ಬೇಕು ಇದ್ದರೆ ಕೂಡ ನಾನು ಪ್ರಮೋದಣ್ಣ ಅಂತ ಫೋನ್ ಎತ್ತು ಕರೆಯೋದು. ಈಗ ಇಷ್ಟು ವರ್ಷದ ನಂತರ ಟು ವರ್ಕ್ ವಿತ್ ಯು ದಟ್ ಇಸ್ ಸೋ ಕ್ಲೋಸ್ಲಿ, ಇಟ್ ವಿಲ್ ಬಿ ಎಕ್ಸೈಟಿಂಗ್ ಸರ್. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್ ಆ್ಯಂಡ್ ಐ ಆಮ್ ಎಕ್ಸೈಟೆಡ್ ಟು ವರ್ಕ್ ವಿತ್ ಬೋತ್ ಆಫ್ ಯು ಆಲ್ಸೋ. ಪಾತ್ರದ ಬಗ್ಗೆ ಹೇಳಬೇಕಾದ್ರೆ ಮತ್ತೆ ತುಂಬ ಇಷ್ಟು 40 ಕ್ಯಾರೆಕ್ಟರ್ಸ್ ಮಾಡಿರ್ತೀನ ಅಪ್ರಾಕ್ಸಿಮೇಟ್ಲಿ ಇಲ್ಲಿ ತನಕ. ಆ್ಯಂಡ್ ಆಗಿದೆಯಲ್ಲ, ಅಪ್ರಾಕ್ಸಿಮೇಟ್ಲಿ 40 ಕ್ಯಾರೆಕ್ಟರ್ಸ್ ಮಾಡಿರ್ತೀನಿ. ಆ್ಯಂಡ್ ಅದೆಲ್ಲಕ್ಕಿಂತ ತುಂಬ ಮತ್ತೆ ಡಿಫ್ರೆಂಟ್ ಆಗಿದೆ. ಇನ್ನೂ ಬೇರೆ ಏನಾದರೂ ಡಿಫ್ರೆಂಟಾಗಿ ಬರಿಬೋದಾ ಅಂತ ನಾನು ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ಒಂದಿಷ್ಟು ಸಿನಿಮಾಗಳು ಬರ್ತಾ ಇದೆ. ಅದರಲ್ಲಿ ಒಂದು NH66. ಇವತ್ತು ಬೆಳಗ್ಗೆ ಇಷ್ಟೇ ಪ್ರಮೋದಣ್ಣ ಹೇಳ್ಬೋದು, ಒಂದು ಡೈಲಾಗ್ ಬಿಟ್ಟರು, ವಯಸ್ಸಾಗ್ತಾ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಬರ್ತಾ ಹೋಗ್ತೈತೆ ಅಂತ. ಸೊ ನನಗೂ ಅದೇ ಅನಿಸ್ತಾ ಇದೆ. ಐ ಆಮ್ ವೆರಿ ಎಕ್ಸೈಟೆಡ್ ಟು ಬಿ ಪಾರ್ಟ್ ಆಫ್ NH66 ಆಸ್ ಯೋರ್ ಮಾಯಾ. ಹೆಸರು ಎಷ್ಟಿತ್ತು ಹೇಳಿದ್ದು ನಾನು. ಥ್ಯಾಂಕ್ ಯು. ಸಿನಿಮಾ ನೋಡಿ. ಯೂಶಲಿ ಮುಹೂರ್ತದಲ್ಲಿ ಕ್ಯಾಮ್ರಾಮನ್ನು ಮ್ಯೂಸಿಕ್ ಡೈರೆಕ್ಟರ್ನು ಹೊಗಳೋದು ಬಹಳ ಕಡಿಮೆ. ಕ್ಯಾಮ್ರಾಮನ್ ನನಗೆ ಹಳೆ ಪರಿಚಯ, ಮತ್ತು ಬೇರೆ ಸಿನಿಮಾಗಳು ನಾನು ವರ್ಕ್ ಮಾಡಿರೋದ್ರಿಂದ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅವನ ಜೊತೆ ವರ್ಕ್ ಮಾಡಿರೋದ್ರಿಂದ ಅವನ ಕೆಲಸ ನಾನು ನೋಡಿದ್ದೀನಿ. ಸೊ ಅವ್ನು ಭಾಳ ಚೆನ್ನಾಗಿ ಮಾಡ್ತಾನೆ ಅನ್ನೋ ನಂಬಿಕೆ ಇಟ್ಟು ಈ ಪ್ರಾಜೆಕ್ಟನ್ನು ಅವನ ಕೈ ಕೊಟ್ಟಿದ್ದೀವಿ. ಅವನ ಜೊತೆ ಇನ್ನೊಬ್ಬ ಭೂಪೇಶ್ ಅಂತ ರೈಟ್ ಹ್ಯಾಂಡ್ ಆಗಿ, ಅವನು ಕೂಡ DOPನೇ ಬೇರೆ ಸಿನಿಮಾಗಳಲ್ಲಿ, ಬಟ್ ಈ ಸಿನಿಮಾಗೆ ಜೊತೆಯಾಗಿ ನಿಲ್ತೀನಿ ಅಂತ ಹೇಳಿ ಬಂದಿದ್ದಾನೆ. ಅವನಿಗೂ ಕೂಡ ಧನ್ಯವಾದಗಳು. ಇವನು ತೂತುಮಡಿಕೆ ಅನ್ನೋ ಸಿನಿಮಾದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಪರಿಚಯ ಆಗಿದ್ದು. ಸೊ ಹೋಗ್ತಾ ಇವ್ನಿಗೆ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಕೊಡಿಸ್ಬೇಕಲ್ಲ, ಯಾವ್ದಾದ್ರು ಒಂದು ಮಾಡ್ಬೇಕಲ್ಲ ಇವ್ನ ಜೊತೆಲಿ ಅಂತ ಅನಿಸ್ತಾ ಇತ್ತು. ಮೊನ್ನೆ ರೀಸೆಂಟಾಗಿ ಇದ್ರದ್ದು ಟ್ಯೂನ್ ಒಂದು ಬಂತು. ಮಂಜುನಾಥ್ ಸರ್ ನನಗೆ ಕೇಳಿಸಿದ್ರು, ನಾನು ಕಾರಲ್ಲಿ ಹಾಕೊಂಡು ಕೇಳಿದೆ. ಭಾಳ ಖುಷಿ ಆಯ್ತು ನನಗೆ. ಅಂದರೆ ನಾನು ಹೇಳಿದೆ ಅವ್ರಿಗೆ, ಸರ್ ಇದು ಲಿರಿಕ್ಸೇ ದೇವರು ಈ ಟ್ಯೂನ್ಗೆ, ಸೊ ದಯವಿಟ್ಟು ಲಿರಿಕ್ಸನ್ನ ಹುಷಾರಾಗಿ ಬರ್ಸಿ ಅಂತ. ಯಾಕಂದ್ರೆ ಅಷ್ಟು ಅದ್ಭುತವಾಗಿದೆ ಟ್ಯೂನು. ಒಂದು ಹಿಟ್ ಆಗುವಂಥ
ಎಲ್ಲ ಸಾಧ್ಯತೆ ಇದೆ. ಇನ್ನು ಬಿಟ್ಟಿದ್ದು ರಾಯರಲ್ಲಿ ಬಿಟ್ಟಿದ್ದು ಭಾಳ ಅದ್ಭುತವಾಗಿ ಮಾಡಿದೆ ಮಗ. ಥ್ಯಾಂಕ್ ಯು ಸೋ ಮಚ್. ಒಂದು ಸಿನಿಮಾ ಅಂತ ಬಂದಾಗ ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಆ ಸಿನಿಮಾ ಚೆನ್ನಾಗಾಗುತ್ತೆ. ಯಾರೋ ಡೈರೆಕ್ಟರ್ ಒಬ್ರು ಕೆಲಸ ಮಾಡಿದ್ರು ಅಥವಾ ಆಕ್ಟರ್ ಒಬ್ರು ಕೆಲಸ ಮಾಡೋದ್ರೆ ಸಿನಿಮಾ ಆಗಲ್ಲ. ಸೊ ಆ ರೀತಿಲಿ ಈ ತಂಡ ತುಂಬಾ ಸ್ಟ್ರಾಂಗ್ ಆಗಿದೆ ಅನ್ಸುತ್ತೆ. ಅಂಡ್ ಒಂದೇ ಸ್ಕೆಡ್ಯೂಲ್ ಹೋಗ್ತಿರೋದ್ರಿಂದ ಯಾರಿಗೂ ಡೈವರ್ಷನ್ಸ್ ಇಲ್ಲ, ಎಲ್ಲರೂ ಕ್ಯಾರೆಕ್ಟರಲ್ಲೇ ಇರ್ತಾರೆ. ಒಂದೇ ಸರಿ ಸಿನಿಮಾ ಮುಗಿಸ್ಕೊಂಡು ಬೇಗ ಹೊರಟು ಸರ್ ರಿಲೀಸಿಗೆ. ಥ್ಯಾಂಕ್ ಯು ಸರ್. ಸ್ಟುಡಿಯೋಗೆ ಬಂದಾಗ ನಾನು ಹೇಳಿದಂಗೆ ಆಡಿಯೋದಲ್ಲಿ ನರೇಶನ್ ಕೇಳ್ತಿದ್ರು. ಅವರು ಸಿಕ್ಕಾಪಟ್ಟೆ ಮ್ಯೂಸಿಕ್ ಆಗಲಿ ಆಡಿಯೋ ಆಗಲಿ ಪ್ಯಾಷನಿಂದ ಮ್ಯೂಸಿಷಿಯನ್ ಬೇರೆ ಅವರು. ಸೊ ಆಡಿಯೋದಲ್ಲಿ ಸೌಂಡ್ ಎಫೆಕ್ಟ್ ಜೊತೆ ಕೇಳಿಸಿದ್ರು. ಸೊ ಆಗ ಗೊತ್ತಾಯಿತು ಇವರು ಸ್ಕ್ರಿಪ್ಟ್ ಜೊತೆ ಮ್ಯೂಸಿಕ್ಗೂ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ಈ ಸಿನಿಮಾಲಿ ಮ್ಯೂಸಿಕ್ಗಾಗಿ ಸಿಕ್ಕಾಪಟ್ಟೆ ಒಂದು ಒಳ್ಳೆ ಸ್ಪೇಸ್ ಇದೆ ಮತ್ತು ಹಾಡುಗಳಿಗೂ ಒಳ್ಳೆಯ ಸೀಕ್ವೆನ್ಸ್ಗಳಿದೆ. ಸೊ ನಾನು ವೇಟ್ ಮಾಡ್ತಾ ಇದ್ದೀನಿ ಸಿನಿಮಾ ಬ್ಯಾಕ್ಗ್ರೌಂಡ್ ಸ್ಟಾರ್ಟ್ ಮಾಡಿದೆ. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್ಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ಸೊ ಅವರು ಇದನ್ನ ಸಪೋರ್ಟ್ ಮಾಡಿದ್ದಕ್ಕೆ ಪ್ರಾಜೆಕ್ಟ್ ಆಯಿತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿದ್ದಕ್ಕೆ ಆರಾಮನಗರಕ್ಕೆ ತುಂಬ ರೇರು ಪ್ರೆಸ್ ಮೀಟ್ಗಳಾಗೋದು. ಸೊ ಅದಕ್ಕೆ ಬಂದಿರೋದು ತುಂಬ ಖುಷಿ ಆಯಿತು ನಮಗೂ. ಅಟ್ ದ ಸೇಮ್ ಟೈಮ್ ರಾಯರ್ ಮಠಕ್ಕೆ ಇವರು ಸಿನಿಮಾ ಸ್ಟಾರ್ಟ್ ಮಾಡಬೇಕು ಅಂತ ಬಂದಾಗಿಂದನೂ ನನಗೆ ಏನಾಗ್ತಿದೆ, ಫುಲ್ ರಾಯರ್ ಭಕ್ತ ಆಗ್ಬಿಡ್ತಾಯಿದ್ದೀನಿ. ನಾನೇ ಇರಲಿಲ್ಲ ಬೇಡ ರಾಯರ್ ಭಕ್ತ ಆಗಿ ಇವಾಗ ಫುಲ್ ಕಂಪ್ಲೀಟಾಗಿ ರಾಯರ್ ಭಕ್ತರು ಎಲ್ಲರೂ ಮಾಡೋಕ್ಕೆ ಶಟ್ ಮಾಡ್ಬಿಟ್ಟಿದ್ದೀನಿ. ಆಮೇಲೆ ಎಲ್ಲ ರಾಯರಿದ್ದಾರೆ ಅಂತ ಶಟ್ ಮಾಡ್ಬಿಟ್ಟಿದ್ದೀನಿ. ಆ ಥರ ಎಲ್ಲ ಆಗ್ಬಿಟ್ಟಿದೆ ಒಂದು. ಅದಾದಮೇಲೆ ಇಡೀ ಟೀಮ್ ಅಗೇನ್ ಇಡೀ ಟೀಮು ಸಕ್ಕದಾಗೆ ಸಾಥ್ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಒಂದೊಂದು ಈವನ್ ಡೈಲಾಗ್ಸ್ಗೂ ತ್ರಿಲೋಕ್ ಡೈಲಾಗ್ಸ್ ಬರೀತಾ ಇದ್ದಾರೆ, ಇವರು ಡೈಲಾಗ್ಸ್ ಬರೀತಾ ಇದ್ದಾರೆ. ಸೊ ಎಲ್ಲ ಒಟ್ಟಿಗೆ ಸೇರಿಕೊಂಡು ಯಾರಿಗೂ ಇದು ಚೆನ್ನಾಗಿಲ್ಲ ಎಲ್ಲನೂ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡಿದ್ದಾರೆ. ಇವಾಗ ಅದನ್ನು ಎಕ್ಸಿಕ್ಯೂಟ್ ಮಾಡಿಕೊಂಡು ತೆರೆ ಮುಂದೆ ತೊಗೊಂಬಂದು ಇಟ್ಟು ಸಖತ್ತಾಗಿ ತೋರಿಸೋಣ ಅಂತ ತುಂಬ ಆಸೆ ಇದೆ. ನಮ್ಮದು ಏನೇನೋ ಸ್ಟೈಲ್ಗಳು ಟ್ರೈ ಮಾಡ್ತಿರ್ತೀವಿ ಕ್ಯಾಮ್ರಾದಲ್ಲಿ, ಅದನ್ನು ಈ ಸತಿ ಪ್ರಯೋಗ ಮಾಡ್ತೀನಿ. ಶೂಟಿಂಗ್ ಥರನೇ ಆಗುತ್ತೆ, ಇನ್ನೇನು ಆಗಲ್ಲ. ಅದಕ್ಕೆ ಸೊ ಮಜವಾಗಿ ಮಾಡ್ಕೊಂಡು ಹೋಗೋಣ ಅಂತ ಇಡೀ ಟೀಮ್ ರೆಡಿ ಆಗಿದ್ದೀವಿ. 6ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಷ್ಟು ದಿನ ಆಗುತ್ತೋ ನೋಡ್ಕೊಂಡು ಮುಗಿಸ್ತೀವಿ. ಫುಲ್ ಟ್ರಾವೆಲಿಂಗಲ್ಲೇ ಇರುತ್ತದು. ಎಲ್ಲ ಥರ ಲೋ ಲೋಡಿಂದ ಹಿಡಿದು ಎಲ್ಲ ರಿಕ್ಸ್ಗಳು ಎಲ್ಲ ಥರನೂ ಟ್ರೈ ಮಾಡ್ತಾ ಇದ್ದೀವಿ. ಹೊಸದು ಅನ್ನೋಕ್ಕಿಂತ ಒಂದು ಸ್ಟೈಲಿಂಗ್ ಸಿನಿಮಾ ಥರ ಮಾಡೋಕ್ಕೆ ನೋಡ್ತಾ ಇದ್ದೀವಿ. ನೋಡೋಕೆ ಚೆನ್ನಾಗಿ ಕಾಣಿಸ್ತಿದೆ, ಸಕ್ಕತ್ತಾಗಿ ಕಾಣಿಸ್ತಿದೆ ಅಂತ ಅನಿಸ್ಬೇಕು ಈ ಸಿನಿಮಾ ನೋಡಿದ್ರೆ. ಆ ಥರ ನೋಡ್ತಾ ಇದ್ದೀವಿ. ಏನೋ ಅರ್ಥ ಮಾಡ್ಕೊಂಡಿದ್ದೀವಿ ಅಲ್ಲ, ಎಲ್ಲ ಟೀಮ್ ವರ್ಕ್ ಅಲ್ಲ, ಎಲ್ಲರೂ ಜೊತೆಗೆ ಸೇರ್ಕೊಂಡು ಮಾಡ್ತಿದ್ದೀವಿ. ಸೊ ಹಾಗಾಗಿ ಅದೇ ಹೊಸ ಮರ್ತ್ಬಿಟ್ಟು ನಾನು ಹೇಳೋದು ಅಂತ ಹೇಳಿದೆ. ಎಲ್ಲರೂ ಇಡೀ ಟೀಮ್